ಭವಿಷ್ಯಕ್ಕೆ ಸ್ವಾಗತ. ನಾನು ರೂಪಲತಾ. ಇವಾಗ ಯಾವ ರಾಶಿ ಬಗ್ಗೆ ಮಾತಾಡ್ತೀರಾ? ಮೊದಲ ರಾಶಿ ಮೇಷರಾಶಿ. ಓಕೆ, ಜೂನ್ ತಿಂಗಳಲ್ಲಿ ಮೇಷರಾಶಿಯವರ ಹೆಲ್ತ್ ಹೇಗಿರುತ್ತೆ ಸ್ವಲ್ಪ ಹೇಳ್ಬೋದಾ? ಸಾಮಾನ್ಯವಾಗಿ ಹೆಲ್ತ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಆದ್ರೆ ಕೆಲವೊಂದು ವಿಷಯಗಳಿಗೆ ನೀವು ಗಮನವನ್ನ ಕೊಡ್ಬೇಕಾಗತ್ತೆ. ಹೌದಾ, ಯಾವ ವಿಷಯ ಅಂತ ಹೇಳಿದ್ರೆ ಒಂಚೂರು ಗಮನ ಕೊಡ್ತೀನಿ. ಜೂನ್ ತಿಂಗಳ ಆರಂಭದಲ್ಲಿ ಶಾರೀರಿಕ ಶಕ್ತಿ ತುಂಬಾ ಚೆನ್ನಾಗಿರತ್ತೆ. ಓಹೋ, ಶಕ್ತಿ. ಆದ್ರೆ ತಿಂಗಳ ಮಧ್ಯಭಾಗದಲ್ಲಿ ಆಯಾಸ ಆಗುವಂಥದ್ದು, ಸುಸ್ತಾಗುವಂಥದ್ದು, ದೌರ್ಬಲ್ಯ ಆಗುವಂಥದ್ದು ಇದೆಲ್ಲವೂ ಉಂಟಾಗತ್ತೆ. ಏನು ದೌರ್ಬಲ್ಯನಾ? ವರ್ಕ್ ಸ್ಟ್ರೆಸ್ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಆದ್ರಿಂದ ನೀವು ರೆಸ್ಟ್ ಆದಷ್ಟು ಹೆಚ್ಚಿಗೆ ತಗೋಬೇಕಾಗತ್ತೆ. ಅಂದ್ರೆ ಆಫೀಸ್ಗೆ ಈ ತಿಂಗಳು ಲೀವ್ ಹಾಕ್ಬಿಡೋದಾ? ಚೆನ್ನಾಗಿದೆ. ಓಹೋ, ನಾನ್ ಹೇಳಿದೀನಿ ಅಂತ ನೀವಿನ್ನು ರೆಸ್ಟ್ ಮಾಡಕ್ಕೆ ಅಂತ ಒಂದ್ ತಿಂಗಳಾನ್ಗಟ್ಲೆ ರಜೆ ತಗೋಬೇಡಿ. ಕೆಲ್ಸದ ಮಧ್ಯೆ 1-2 ಗಂಟೆನ ಏನಾದ್ರು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಅಷ್ಟೇ. ಅಷ್ಟೇನಾ? ಸ್ಟೊಮಕ್ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನ ಕಾಡ್ಬೋದು. ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುವಂಥದ್ದು, ಇಂಥ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತೆ. ಅದಕ್ಕೂ ರಜೆ, ಆಫೀಸ್ಗೆ ರಜೆ ಹಾಕೊಂಡ್ಬಿಡೋದಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೂ ಇದಕ್ಕೂ ಅಂತ ಎಲ್ಲ ಸೇರಿಸ್ಬಿಟ್ಟು ರಜೆ ಹಾಕೊಂಡ್ಬಿಟ್ರೆ ಆಮೇಲೆ ವರ್ಷಾನ್ಗಟ್ಲೆ ಮನೇಲೇ ಇರ್ಬೇಕಾಗತ್ತೆ. ಆಮೇಲೆ ಉಣ್ಣೋಕೆ ತಿನ್ನೋಕೆ ಅಂತ ಎಲ್ಲಾದ್ರೂ ಹೋಗ್ಬೇಕಷ್ಟೆ. ಸರಿ ಹೋಯ್ತು. ಸುಮ್ನಿರಮ್ಮ. ಇನ್ನು ಬಿಸ್ನೆಸ್ ಮಾಡೋರಿಗೆ ಜೂನ್ ತಿಂಗಳು ಆಗ್ಬರುತ್ತಾ? ತಿಂಗಳ ಆರಂಭದಲ್ಲಿ ಕೆಲಸ ತುಂಬಾ ಆಮೆಗತಿಯಲ್ಲಿ ಅಂತ ಹೇಳಿದ್ರೆ ಸ್ಲೋ ಆಗಿ ಸಾಕ್ತಾ ಹೋಗ್ಬೋದು. ಆದ್ರೆ ಹೋಗ್ತಾ ಹೋಗ್ತಾ ಆಮೇಲೆ ನಿಮ್ಮ ಕೆಲಸ ಯಾವ್ದಿರುತ್ತಲ್ಲ ತುಂಬಾ ಫಾಸ್ಟ್ ಆಗಿ ಆಗ್ತಾ ಹೋಗುತ್ತೆ. ಅಂದ್ರೆ ಬಿಸ್ನೆಸ್ ಮಾಡೋರು ಜೂನ್ ತಿಂಗಳ ಮೊದಲಲ್ಲಿ ಹಿಂಗೆ ನಡ್ಕೊಂಡು ನಿಧಾನವಾಗಿ ಹೋಗ್ತಾ ಇರ್ತಾರೆ, ಆಮೇಲೆ ಫಾಸ್ಟ್ ಆಗಿ ಹೋಗ್ತಾರೆ, ಓಡ್ತಾ ಹೋಗ್ತಾರೆ ಅಂತನಾ? ಹೊಸ ಅಗ್ರಿಮೆಂಟ್ ಆಗತ್ತೆ, ಹೊಸ ಕ್ಲೈಂಟ್ಗಳು ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ವಿಶೇಷವಾಗಿ ನೀವು ತುಂಬಾ ಎಫರ್ಟ್ ಹಾಕಿದ್ದೀರಲ್ವಾ, ಅದಕ್ಕೆ ನಿಮ್ಗೆ ಒಳ್ಳೆ ಪ್ರತಿಫಲ ಸಿಗತ್ತೆ. ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ, ಈ ಫೈನಾನ್ಸ್ ವಿಚಾರದಲ್ಲಿ ಏನ್ ಹೇಳ್ತೀರಾ? ಈ ಫಿನಾನ್ಸ್ ವಿಷಯದಲ್ಲಿ ಆದಾಯ ನಿಮ್ದು ಸರಾಸರಿ ಆಗಿರುತ್ತೆ, ಆದ್ರೆ ಖರ್ಚುಗಳ ಕಡೆ ನೀವೊಂದು ಗಮನವನ್ನ ಹರಿಸಬೇಕಾಗತ್ತೆ. ಅದಿರ್ಲಿ, ಈ ಜೂನ್ ತಿಂಗಳಲ್ಲಿ ಮೇಷರಾಶಿಯವರ ಪ್ರೀತಿ, ಪ್ರೇಮ, ಲವ್, ಇಷ್ಕ್, ಮೊಹಬ್ಬತ್ ಇದೆಲ್ಲ ಹೇಗಿರುತ್ತೆ? ಜೂನ್ ತಿಂಗಳಲ್ಲಿ ಈ ಮೇಷರಾಶಿಯವರಿಗೆ ಪ್ರೀತಿ, ಪ್ರೇಮದ ವಿಚಾರದಲ್ಲಿ ಮಿಶ್ರ ಫಲಿತಾಂಶ ದೊರೆಯಲಿದೆ. ಕೆಲವೊಮ್ಮೆ ಸಣ್ಣ ಅಸಮಾಧಾನಗಳು, ಮುನಿಸು ಇದೆಲ್ಲವೂ ಕೂಡ ಉಂಟಾಗುವಂತ ಚಾನ್ಸಸ್ ಇದೆ. ಅಂದ್ರೆ ಒಮ್ಮೆ ಕೋಪ, ಆಮೇಲೆ ಪ್ರೀತಿ, ಅಸಮಾಧಾನ, ಮತ್ತೆ ಕೋಪ, ಪ್ರೀತಿ, ಅಸಮಾಧಾನ ಇದೇ ಮುಂದುವರಿಯುತ್ತಾ ಇರತ್ತಾ? ಜೂನ್ ತಿಂಗಳ ಆರಂಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಚೆನ್ನಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ. ಅದಾದ್ಮೇಲೆ ಮಧ್ಯಭಾಗದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ತಿಂಗಳ ಕೊನೆಯಲ್ಲಿ ಮತ್ತೆ ನೀವು ಸಂಗಾತಿ ಜೊತೆ ಚೆನ್ನಾಗಿರುವಂತಹ ಒಂದು ಸಂಬಂಧವನ್ನ ಬೆಳೆಸ್ತೀರಿ. ಇದು ಮಿಂಗಲ್ ಆಗಿರೋರ್ಗಾಯ್ತು. ಹಾಗೆ ಸಿಂಗಲ್ ಆಗಿರ್ತಾರಲ್ಲ ಪಾಪ, ಅವ್ರ ಕತೆ ಹೆಂಗ್ ಹೇಳೋದು? ಯಾರು ಹೇಳ್ತಾರೆ? ನೀವೇ ಒಂಚೂರು ಹೇಳ್ಬಿಡ್ತೀರಾ? ಡೋಂಟ್ ವರಿ, ಹೊಸ ಪರಿಚಯ ಆಗುವಂತ ಚಾನ್ಸಸ್ ಇದೆ. ಆದ್ರೆ ಸಡನ್ ಆಗಿ ನೀವು ಏನೋ ಫ್ರೆಂಡ್ಶಿಪ್ ಮಾಡೋದು ಯಾವುದು ಕೂಡ ಬೇಡ. ಕರೆಕ್ಟ್ ಆಗಿ ಅವ್ರನ್ನ ತಿಳ್ಕೊಂಡು ಆಮೇಲೆ ನೀವು ಮುಂದುವರೆದ್ರೆ ತುಂಬಾ ಉತ್ತಮ. ಒಮ್ಮೆ ಪರಿಚಯ ಆದ ತಕ್ಷಣ ನೀವು ಅವ್ರ ಹಿಂದೆ ಹೋಗ್ಬಿಟ್ಟು ಹಾರ್ಟ್ ಅಂತಾರಲ್ಲ, ಹಾರ್ಟ್ ಅನ್ನ ಪರ ಅಂತ ಕಿರಿಯಕ್ ಹೋಗ್ಬಿಡಿ. ಫಸ್ಟ್ ಅರ್ಥ ಮಾಡ್ಕೋಬೇಕಂತೆ. ಮೊದಲು ಸ್ನೇಹ, ಆಮೇಲೆ ಪ್ರೀತಿಯ ಕಡೆಗೆ ಹೋಗುವಂತ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ನೋಡ್ರಪ್ಪ, ಮೇಷರಾಶಿಯವ್ರು ಸ್ವಲ್ಪ ಹುಷಾರಾಗಿರಿ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರ ಕಥೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಗೆ ತಕ್ಷಣ ಲಾಭ ಸಿಗುವಂತ ಇನ್ವೆಸ್ಟ್ಮೆಂಟ್ಗಳಿಗಿಂತ ದೀರ್ಘಕಾಲದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡಿದ್ರೆ ಅದರಿಂದ ಒಳ್ಳೆ ನಿಮ್ಗೆ ಪ್ರಾಫಿಟ್ ಅನ್ನ ಪಡೆಯೋದಕ್ಕೆ ಸಾಧ್ಯ. ಓಕೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಉತ್ತಮ? FD ಆಗಿರ್ಬೋದು, SIP ಆಗಿರ್ಬೋದು, ದೀರ್ಘಕಾಲದ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಅದರಿಂದ ತುಂಬಾ ಲಾಭವನ್ನ ಪಡಿಬಹುದು. ಇವಾಗಂತೂ ನಿಮ್ಗೆ ಗೊತ್ತಿದೆ, FD ಇವಾಗ ಇಟ್ರೆ ಅಂತೂ ಅದ್ರ ಒಂದು ಇಂಟ್ರೆಸ್ಟ್ ಕೂಡ ಜಾಸ್ತಿ ಇದೆ. ಅದರಿಂದ FD ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುವಂತ ಲಾಭವನ್ನ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ರಿಸ್ಕ್ ಇರುವಂತ ಯಾವುದೇ ಪ್ಲಾನ್ಸ್ಗೆ ನೀವು ಹೋಗೋದು ಬೇಡ. ರಿಸ್ಕ್ ಎಲ್ಲ ಬೇಡ. ನಿಮ್ಗೆ ರಿಸ್ಕ್ ತಗೊಂಡ್ರೆ ತುಂಬಾ ಕಷ್ಟ ಆಗತ್ತೆ. ರಿಸ್ಕ್ ತಗೊಳ್ಳೋದು ರಸ್ಕ್ ತಿಂದಷ್ಟು ಈಸಿ ಅಂತ ತಗೋಬೇಡಿ. ಓಕೆನಾ? ಬಿ ಕೇರ್ಫುಲ್ ಆಗಿರಿ.